ಗಾಡಿನ ಮಧ್ಯದಲ್ಲಿರುವ ಒಂದು ಕಾಫಿ ಎಸ್ಟೇಟ್. ಅದರೊಳಗೆ ಒಂದು ಹಳೆಯ ಬಂಗಲೆ. ಆ ಬಂಗಲೆಯಲ್ಲಿ ರಾತ್ರಿ ಲೈಟ್ ಕಾಣಿಸುತ್ತೆ. ಹಳ್ಳಿಯವರಿಗೆಲ್ಲ ಒಂದೇ ಅನುಮಾನ, ಆ ಬಂಗಲೆಯಲ್ಲಿ ಯಾರೂ ಇರುವುದಿಲ್ಲ. ಆದರೂ ರಾತ್ರಿ ಮಾತ್ರ ಹೇಗೆ ಲೈಟ್ ಬೆಳಕಿರುತ್ತದೆ ಎಂದು. ಆದ್ದರಿಂದ ಅವರೆಲ್ಲ ಅಲ್ಲಿ ಒಂದು ಭೂತವಿರಬೇಕು ಎಂದು ಭಯಪಡುತ್ತಿದ್ದರು. ಹೀಗಿರುವಾಗ ಒಂದು ದಿನ ಆ ಹಳ್ಳಿಗೆ ಚಿಕ್ಕಮ್ಮನ ಮನೆಗೆಂದು ಡಿಟೆಕ್ಟಿವ್ ಜಾಣೆ ಬರುತ್ತಾಳೆ. ಒಂದು ದಿನ ಹಳ್ಳಿಯವರು ಆ ಬಂಗಲೆಯ ಬಗ್ಗೆ ಮಾತನಾಡುವುದನ್ನು ಜಾಣೆ ಕೇಳಿಸ್ಕೊಳ್ತಾಳೆ ಮತ್ತು ಆಶ್ಚರ್ಯದಿಂದ ತನ್ನ ಚಿಕ್ಕಮ್ಮನ ಬಳಿ ಇದನ್ನೆಲ್ಲದರ ಬಗ್ಗೆ ಕೇಳ್ತಾಳೆ. ಚಿಕ್ಕಮ್ಮ, ಇದೇನಿದು? ಹೊರಗಡೆ ಜನ ಆ ಬಂಗ್ಲೆ ಬಗ್ಗೆ ವದಂತಿಯನ್ನ ಹಬ್ಬಿಸ್ತಾ ಇದ್ದಾರಲ್ಲ. ಜಾಣೆ, ಅದು ವದಂತಿಯಲ್ಲ, ಅದು ನಿಜ. ಆ ಬಂಗಲೆಯಲ್ಲಿ ಭೂತವಿರುವುದು ನಿಜ. ನೀನು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ. ಈಗಿನ ಕಾಲದಲ್ಲೂ ಇದನ್ನೆಲ್ಲ ನಂಬ್ತಿರಲ್ಲ ಚಿಕ್ಕಮ್ಮ. ಅಲ್ಲಿ ಬೇರೇನೂ ರಹಸ್ಯ ಇರ್ಬೇಕು ಅಷ್ಟೇ. ಅಲ್ಲಿ ಏನ್ ರಹಸ್ಯ ಇದೆಯೋ ಇಲ್ವೋ ಅದು ನಮ್ಗ್ ಬೇಡ ಪುಟ್ಟ. ನೀನು ಮಾತ್ರ ಬಂಗಲೆಯಿಂದ ಮತ್ತು ಆ ಮಾತುಗಳಿಂದ ದೂರವಿರು ಕಂದ. ಆದರೆ ಡಿಟೆಕ್ಟಿವ್ ಜಾಣೆ ಇದನ್ನೆಲ್ಲ ನಂಬೋದಿಲ್ಲ. ರಾತ್ರಿ 12ಕ್ಕೆ ಅವಳು ಬಂಗಲೆಗೆ ಹೋಗ್ತಾಳೆ. ಬಾಗಿಲು ತೆರೆದಿದೆ, ಒಳಗೆ ಯಾರೂ ಇಲ್ಲ. ಆದರೆ ಒಂದು ವಿಚಿತ್ರ ಸಂಗತಿ, ಒಳಗೆ ಹೊಸ ಕಾಫಿ ವಾಸನೆ ಬರುತ್ತಿದೆ. ಅವಳು ಇನ್ನೂ ಸ್ವಲ್ಪ ಒಳಗೆ ಹೋಗ್ತಾಳೆ. ಅಲ್ಲಿ ಅವಳಿಗೆ ಒಂದು ಹಳೆಯ ಫೋಟೋ ಸಿಗ್ತದೆ. ಆ ಫೋಟೋದಲ್ಲಿ ಒಬ್ಬನ ಮುಖ ಕತ್ತರಿಸಿ ಹಾಕಿದಂತಿದೆ. ಇದು ಭೂತ ಅಲ್ಲ, ಇಲ್ಲಿನ್ನೇನೋ ರಹಸ್ಯ ಇದೆ. ರಹಸ್ಯ ಏನು ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮ್ಗೂ ಇದೆಯಾ? ಹಾಗಿದ್ರೆ ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಮುಂದಿನ ಭಾಗಕ್ಕಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ರಹಸ್ಯ ಏನಿರಬಹುದು ಎಂದು ಗೆಸ್ ಮಾಡಿ ನೀವು ಕೂಡ ಕಮೆಂಟ್ ಮಾಡಬಹುದು. ಧನ್ಯವಾದಗಳು.